ಇತ್ತೀಚೆಗೆ ಅಂದ್ರೆ ನಿನ್ನೆ ಬೆಳಗಿನ ಜಾವ ಒಂದು ಆಘಾತಕಾರಿ ವಿಚಾರ ಗೊತ್ತಾಯಿತು. ಅದು ಚಿತ್ರದುರ್ಗದ ಉಸ್ತುವಾರಿ ಸಚಿವರು ಪ್ರಮುಖವಾಗಿ ಈ ಶ್ವಾಸಕೋಶದ ಸಮಸ್ಯೆಯಿಂದ ಮೃತಪಟ್ಟರು ಅಂತ, ನಿಧನರಾದ್ರು ಅಂತ. ಸೊ ಡಾಕ್ಟರ್ ಸುಧಾಕರ್ ಅವರ ಈ ಸಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಒಂದು ತಿಂಗಳಿನಿಂದ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ರು. ಆರಾಮಾಗಿದ್ದಂತಹ ಡಾಕ್ಟರ್ ಸುಧಾಕರ್ ಅವರು ಜಸ್ಟ್ ಮೊಣಕಾಲಿನ ಸಮಸ್ಯೆ, ಓಡಾಡಕ್ಕಾಗ್ತಾ ಇಲ್ಲ, ವಿಪರೀತ ನೋವು, ಅದಕ್ಕೂ ಶಸ್ತ್ರಚಿಕಿತ್ಸೆ ಆಗ್ಬಿಟ್ರೆ ಆರಾಮಾಗಿ ಓಡಾಡ್ಕೊಂಡಿರಬಹುದು, ಕ್ಷೇತ್ರದ ಜನತೆ ಜೊತೆ ನಾನು ಇರಬಹುದು, ಕೆಲಸ ಮಾಡ್ಕೊಂಡಿರಬಹುದು ಅನ್ನೋ ಕಾರಣಕ್ಕೇನೆ ಅವರು ಡಾಕ್ಟರ್ ಸಜೆಷನ್ ಮೇರೆಗೆ ಆಸ್ಪತ್ರೆಗೆ ದಾಖಲಾದ್ರು, ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಒಳಪಟ್ರು. ಎಲ್ಲವೂ ಆರಾಮಾಯ್ತಾ ಅನ್ನೋಷ್ಟೊತ್ತಿಗೆ ಮತ್ತೊಂದು ಆಘಾತಕಾರಿ ವಿಚಾರ ಅಲ್ಲಿಂದ ಬರುತ್ತೆ. ಇಲ್ಲ ಅವ್ರಿಗೆ ಶ್ವಾಸಕೋಶದ ಸಮಸ್ಯೆ ಕಾಣಿಸ್ಕೊಂಡಿದೆ, ಸೋಂಕು ಕಾಣಿಸ್ಕೊಂಡಿದೆ, ಹಾಗಾಗಿ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಅಂತ. ಈ ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅಂತ ಚರ್ಚೆಗಳಾಗ್ತಾ ಇತ್ತು. ಬಟ್ ಅವರು ಅಷ್ಟೊತ್ತಿಗೆ ಕೋಮಾ ಸ್ಥಿತಿಯನ್ನ ತಲುಪಿಬಿಟ್ರು. ಹಾಗಾಗಿ ಚಿಕಿತ್ಸೆಗೆ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಆ ಕಾರಣಕ್ಕೆ ಈ ಚಿಕಿತ್ಸೆಯನ್ನ ಕೂಡ ಮಾಡೋದು ಡೌಟ್ ಅಂತ ಹೇಳಲಾಯಿತು. ಅಷ್ಟೊತ್ತಿಗೆ ಒಂದು ನಿಧನದ ಸುದ್ದಿ ನಿನ್ನೆ ಆಸ್ಪತ್ರೆಯಿಂದಲೇ ಹೊರಬಿತ್ತು. ಸೊ ಇಲ್ಲಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನ್ ಗೊತ್ತಾ, ಜನರಲ್ಲಿ ಆತಂಕ ಸೃಷ್ಟಿ ಆಗ್ತಾ ಇರುವಂತಹ ವಿಚಾರ ಏನ್ ಗೊತ್ತಾ, ಅಲ್ಲರಿ ಹೋಗಿದ್ದೆ ಒಂದು ಶಸ್ತ್ರಚಿಕಿತ್ಸೆಗೆ, ಆಗಿರೋದು ಮತ್ತೊಂದು ಸಮಸ್ಯೆ, ಹೆಂಗ್ ಸಾಧ್ಯ ಆಯ್ತು, ಹೆಂಗೆ ಶ್ವಾಸಕೋಶಕ್ಕೆ ಸೋಂಕು ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು, ಯಾವ್ದಾದ್ರೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ರೆ ಹಿಂಗ ಆಗ್ಬಿಡುತ್ತಾ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಹಾಗಾಗಿ ಹೇಗೆ ಸಮಸ್ಯೆಯನ್ನ ಫೇಸ್ ಮಾಡಿದ್ರು ಸಚಿವ ಡಾಕ್ಟರ್ ಸುಧಾಕರ್ ಅವರು, ಆಗಿರೋ ಸಮಸ್ಯೆಗಳೇನು, ನಾವು ಹೆಂಗ್ ಅಲರ್ಟ್ ಆಗಿರಬೇಕು ನಮ್ಮ ಆರೋಗ್ಯದ ಬಗ್ಗೆ, ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಸೋಂಕಿನಿಂದಲೇ ಸಾವ. ಚಿತ್ರದುರ್ಗದ ಉಸ್ತುವಾರಿ ಸಚಿವರು ಡಾಕ್ಟರ್ ಸುಧಾಕರ್ ಅವರ ಸಾವಿನ ಬಗ್ಗೆ ಹಲವಾರು ರೀತಿಯ ಚರ್ಚೆಗಳಾಗ್ತಾ ಇದೆ. ಜಸ್ಟ್ ಶ್ವಾಸಕೋಶದ ಸೋಂಕಿನಿಂದಲೇ ಅವರ ಸಾವಾಗಿದೆ ಅಥವಾ ಬೇರೆ ಕಾರಣಗಳು ಇದೆಯಾ ಅನ್ನುವಂಥ ಪ್ರಶ್ನೆ. ಶ್ವಾಸಕೋಶ ಸೋಂಕಿನಿಂದ ಸುಧಾಕರ್ ಅವರು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಸಾವಿಗೆ ನಿಜಕ್ಕೂ ಕಾರಣ ಏನು ಹಾಗಾದ್ರೆ, ಈ ಪ್ರಶ್ನೆ ಇದೆ ಜನಸಾಮಾನ್ಯರಲ್ಲಿ. ಆರಂಭದಲ್ಲಿ ಚಿಕಿತ್ಸೆ ಪಡೆಯುವಲ್ಲಿ ಎಡವಟ್ಟು ಮಾಡಿಕೊಂಡ್ರ ಸಚಿವರು, ಮೊಣಕಾಲಿನ ಆಪರೇಷನ್ ಶ್ವಾಸಕೋಶ ಸೋಂಕಿಗೆ ಕಾರಣ ಆಗೋಯ್ತಾ, ಲಂಗ್ಸ್ ಇನ್ಫೆಕ್ಷನ್ ಬಳಿಕ ಸುಧಾಕರ್ಗೆ ಏನೆಲ್ಲ ಸಮಸ್ಯೆ ಆಯಿತು, ಆರೋಗ್ಯದಲ್ಲಿ ಯಾವ ಸಮಸ್ಯೆಯಿಂದ ನರಳಾಡಿದ್ರು ಡಿ ಸುಧಾಕರ್ ಅನ್ನೋದು ಪ್ರಶ್ನೆ ಇದೆ. ಒಂದು ಆಪರೇಷನ್, ಶ್ವಾಸಕೋಶಕ್ಕೆ ಎಫೆಕ್ಟ್, ಸಾವಿನಿಂದ ಪಾರಾಗೋದು ಹೇಗೆ, ಸುಧಾಕರ್ ಸಾವಿನ ಬಗ್ಗೆ ತಜ್ಞ ವೈದ್ಯರು ಹಾಗಾದ್ರೆ ಏನ್ ಹೇಳ್ತಿದ್ದಾರೆ? ಶ್ವಾಸಕೋಶ ಸೋಂಕಿನಿಂದ ಡಿ ಸುಧಾಕರ್ ನಿಧನರಾಗಿದ್ದಾರೆ, ಬಟ್ ಅದರಿಂದ ಸಾವನ್ನಪ್ಪೋದಕ್ಕೆ ಸಾಧ್ಯನಾ? ಸಚಿವರು ಎಡವಟ್ಟು ಮಾಡ್ಕೊಂಡಿದ್ದಲ್ಲಿ, ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಲ್ಲಿ ಎಡವಟ್ಟು ಮಾಡ್ಕೊಂಡ್ರ? ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಹೋಗಿ ಈ ಶ್ವಾಸಕೋಶದ ಸೋಂಕು ಅಂಟಿಕೊಂಡಿದ್ದು ಹೇಗೆ? ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಹಾಗಾಗಿ ಇವತ್ತು ತಜ್ಞ ವೈದ್ಯರು ಸಂಪೂರ್ಣ ಈ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಈ ಚರ್ಚಾ ಕಾರ್ಯಕ್ರಮದಲ್ಲಿ. ಮತ್ತೊಂದು ಅಪ್ಡೇಟ್ ಇದೆ. ಮೊಣಕಾಲಿನ ಆಪರೇಷನ್ ಬಳಿಕ ಲಂಗ್ಸ್ ಇನ್ಫೆಕ್ಷನ್ ಕಾಣಿಸ್ಕೊಂಡಿರೋದು ಡಿ ಸುಧಾಕರ್ ಅವರ ಆರೋಗ್ಯದಲ್ಲಿ. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಈ ಕುರಿತು ಆಪರೇಷನ್ ಬಳಿಕ ಫ್ಲಾಟ್ ಎಂಬಾಲಿಸಮ್ ಸಮಸ್ಯೆ ಕಾಣಿಸ್ಕೊಳ್ತಂತೆ, ಅದು ಲಂಗ್ಸ್ಗೆ ಸೇರ್ಕೊಂಡು ಇನ್ಫೆಕ್ಷನ್ ಆಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಳಿಕ ಡಿ ಸುಧಾಕರ್ಗೆ ಉಸಿರಾಟದ ಸಮಸ್ಯೆ ಕೂಡ ಆಗುತ್ತೆ, ಉಸಿರಾಡಕ್ಕಾಗಲ್ಲ, ಹಾಗಾಗಿ ಕಿಮ್ಸ್ಗೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ. ಆ ಬಳಿಕ ಹೃದಯ ಸಮಸ್ಯೆ ಕೂಡ ಅವ್ರಿಗೆ ಕಾಣಿಸ್ಕೊಳ್ತಂತೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ಬೈಪಾಸ್ ಸರ್ಜರಿನ ಕೂಡ ಮಾಡಲಾಗಿದೆ ಅಂತೆ ಡಿ ಸುಧಾಕರ್ ಅವರಿಗೆ. ಬೈಪಾಸ್ ಸರ್ಜರಿ ಬಳಿಕ ಕೋಮಾ ಸ್ಥಿತಿಯನ್ನ ತಲುಪಿಬಿಟ್ರಂತೆ ಡಿ ಸುಧಾಕರ್. ಮೊನ್ನೆ ಬಿಪಿ ಸಮಸ್ಯೆ ಆಗಿ ಲಿವರ್ ಕೂಡ ಕೆಲಸ ಮಾಡಲಿಲ್ಲ, ಆ ಕಾರಣಕ್ಕೆ ಅವರು ಮೃತಪಟ್ಟಿದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಚಿವ ಡಿ ಸುಧಾಕರ್ ಅವರು ಅಪಾರ ಬೆಂಬಲಿಗರನ್ನ ಹಗಲಿರುವಂತದ್ದು. ಈಗಾಗಲೇ ಅವರ ಆರೋಗ್ಯದ ಕುರಿತಾಗಿ ಮಾತನಾಡಲಿಕ್ಕೆ ಯಾವ ರೀತಿಯಾಗಿ ಲಂಗ್ಸ್ ಇನ್ಫೆಕ್ಷನ್ ಆಯಿತು, ಅವರು ಹೋಗಿದ್ದು ಮೊಣಕಾಲು ಚಿಕಿತ್ಸೆಗೆ, ಆದರೆ ಲಂಗ್ಸ್ ಇನ್ಫೆಕ್ಷನ್ ಯಾವ ರೀತಿ ಆಯಿತು ಅಂತ ಚಳ್ಳಕೆರೆಯ ಶಾಸಕರು ಮತ್ತು ಡಿ ಸುಧಾಕರ್ ಅವರ ಆಪ್ತರಾದಂತಹ ಟಿ ರಘುಮೂರ್ತಿ ಅವರನ್ನು ಮುಟ್ಟಿದ್ದಾರೆ. ಸರ್, ಆರಂಭದಲ್ಲಿ ಅವರು ಮೊಣಕಾಲು ಚಿಕಿತ್ಸೆಗೆ ಅಂತ ಹೋದ್ರು, ಮೊಣಕಾಲು ಚಿಕಿತ್ಸೆಗೆ ಹೋದವರು ಈ ರೀತಿ ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಪ್ರಮುಖವಾಗಿ ಏನು ಕಾರಣ ಸರ್? ಅವರು ಮಾರ್ಚ್ 26ನೇ ತಾರೀಕು ಅವ್ರ ಮೊಣಕಾಲು ಏನು ನೋವಿತ್ತು, ಅದಕ್ಕೆ ನೀ ಜಾಯಿಂಟ್ ರಿಪ್ಲೇಸ್ಮೆಂಟಿಗೆ ಅಂತ ಹೇಳಿ ಅವರು 26ನೇ ತಾರೀಕು ಅಲ್ಲಿ ಸೇರಿದ್ರು. 27ನೇ ತಾರೀಕು ಅವ್ರದ್ದು ಆಪರೇಷನ್ ಆಯಿತು. ಅದಾದ ನಂತರ ಅವರು 31ನೇ ತಾರೀಕು ಡಿಸ್ಚಾರ್ಜ್ ಆಗಬೇಕು. ಅವರು 28, 29, 30ನೇ ತಾರೀಕುವರೆಗೂ ಆರಾಮಾಗೇ ಇದ್ರು.
ಅಂತ ಸಂದರ್ಭದಲ್ಲಿ ಏನು ನಾವು ಡಾಕ್ಟರ್ಸು ಮೆಡಿಕಲ್ ಇವರು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಆ ಒಂದು ಜಾಯಿಂಟ್ ಏನು ಆಪರೇಷನ್ ಆಗ್ತದೆ ಆ ಸಂದರ್ಭದಲ್ಲಿ ಫ್ಯಾಟ್ ಎಂಬಾಲಿಸಮ್ ಅಂತ ಆಗುತ್ತಂತೆ. ಫ್ಯಾಟ್ ಅಲ್ಲಿ ರಿಲೀಸ್ ಆಗ್ತದೆ, ಅದು ಹೋಗಿ ಲಂಗ್ಸ್ಗೆ ಹೋಗಿ ಸೇರ್ಕೊಂಡಿದೆ. ಆ ಹೋದಂತ ಸಂದರ್ಭದಲ್ಲಿ ಲಂಗ್ಸ್ ಹೋದಾಗ ಅವರಿಗೆ ಉಸಿರಾಟ ತೊಂದರೆ ಆಗ್ತದೆ. ಸೊ ಅವಾಗ ಮೊದಲನೇದಾಗಿ 30ನೇ ತಾರೀಕು ಏನ್ ಹೇಳಿದ್ರು ಅವರು, ಈ ತರ ನ್ಯೂಮೋನಿಯಾ ಆಗಿದೆ ಅಂತ ಹೇಳಿ ಟ್ರೀಟ್ಮೆಂಟ್ ಅವತ್ತು ನೈಟ್ ಸೇರಿಸಿದಂತ ಸಂದರ್ಭದಲ್ಲಿ ವೆಂಟಿಲೇಟರ್ ಸಪೋರ್ಟ್ ಆಗಲಿಲ್ಲ ಅವರಿಗೆ. ಸೊ ಮತ್ತೆ ನಾವು 31ನೇ ತಾರೀಕು ಬೆಳಿಗ್ಗೆ ಅವ್ರು ಬಹಳಷ್ಟು ಒಂಥರ ಅವರಿಗೆ ಆಗ್ತಿದ್ದೆ ಇಲ್ಲ, ಏನಪ್ಪಾ ವೆಂಟಿಲೇಟರ್ ಇದನ್ನು ಆಗ್ತಾ ಇಲ್ಲ ಅಂದಾಗ ಅವಾಗೆಲ್ಲ ಡಾಕ್ಟರ್ಸ್ ಎಲ್ಲ ಇದು ಮಾಡಿ ಕುಟುಂಬದ ಸದಸ್ಯರ ಜೊತೆಗೆಲ್ಲ ನಾನು ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಎಕ್ಮಾ ಅಂತ ಒಂದು ಮಿಷಿನ್ ಇರ್ತದೆ. ಅವಾಗ ಲಂಗ್ಸ್ ಏನಿದೆಯಲ್ಲ, ಬ್ಲಡ್ ಹಾರ್ಟ್ ಇಂದ ಲಂಗ್ಸ್ ಹೋಗಿ ಪ್ಯೂರಿಫಿಕೇಶನ್ ಆಗಬೇಕು, ಅದನ್ನ ಲಂಗ್ಸ್ ನ ಬೈಪಾಸ್ ಮಾಡಿ ಆ ಎಕ್ಮಾ ಮಿಷಿನ್ಗೆ ಹೋಗಿ ಬ್ಲಡ್ ಅಲ್ಲಿಂದ ಮತ್ತೆ ಹಾರ್ಟಿಗೆ ಬರೋಂತ ವ್ಯವಸ್ಥೆ ಆಯ್ತು. ಸುಮಾರು 20 ದಿವಸಗಳ ಕಾಲ ಅಂದ್ರೆ ಅವರು ಡಾಕ್ಟರ್ಸ್ ಏನಾಗ್ತದೆ ಅಂದ್ರೆ ಆ ಸಂದರ್ಭದಲ್ಲಿ ರೆಸ್ಟ್ ಕೊಟ್ರೆ ಮತ್ತೆ ಮೂಲಕ್ಕೆ ಅದು ಲಂಗ್ಸ್ ಕೆಲಸ ಕ್ರಿಯೆ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ ಅಂತೇಳಿ ವೆಯ್ಟ್ ಮಾಡಿದ್ವಿ. ಸುಮಾರು 22 ದಿವಸ ವೆಯ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದು ಆಗ್ಲಿಲ್ಲ. ಜೊತೆಗೆ ಇನ್ನೂ ಅಲ್ಲಿ ಟ್ರೀಟ್ಮೆಂಟ್ ನಡೆದಿತ್ತು. ಅದಕ್ಕಿಂತ ಜಾಸ್ತಿ ಕಿಮ್ಸ್ ಅಂತಿದೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ, ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳಿ, ಅದು ಹೈದರಾಬಾದ್ ಬೇಸ್ಡ್ ಹಾಸ್ಪಿಟಲ್. ಸೊ ಅವರು ಅಲ್ಲಿ ಹೆಸರಾಂತ ವೈದ್ಯರೆಲ್ಲ ಅಲ್ಲಿ ಟ್ರೀಟ್ ಮಾಡ್ತಾರೆ ಹೈದರಾಬಾದ್ ಇಂದಾನೆ ಅಂತ ಹೇಳಿ ನಾವು ಅಲ್ಲಿ ಶಿಫ್ಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅಲ್ಲಿ 2 ದಿವಸ ಅವರು ಆರಾಮಾಗಿ ಇದ್ರು. ಮತ್ತೆ ಬೇರೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ಈ ಸಿಸ್ಟಮ್ ಅಲ್ಲಿ ಹೋಗಿ ಅಳವಡಿಕೆ ಮಾಡಿದಾಗ ಹಾರ್ಟ್ ಪ್ರಾಬ್ಲಮ್ ಆಯ್ತು. ಸೊ ಅದಕ್ಕೂ ಕೂಡ ಬೈಪಾಸ್ ಮಾಡಿ ಹಾರ್ಟ್ ಲಂಗ್ಸ್ಗೆ ಬೈಪಾಸ್ ಮಾಡಿ ವ್ಯವಸ್ಥೆ ಚಿಕಿತ್ಸೆ ನಡೀತಾ ಇತ್ತು. ಅದರ ನಂತರ ಒಂದು 2 ದಿವಸಕ್ಕೆ ಮತ್ತೆ ಅವರಿಗೆ ಕೋಮಾಗ ಹೋಗ್ಬಿಟ್ರು, ಅಂದ್ರೆ ಅವ್ರಿಗೆ ಎಚ್ಚರಿಕೆ ಇಲ್ದಂಗೆ ಆಗ್ಬಿಟ್ರು. ಸೊ ಅದನ್ನೇ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸುಮಾರು ನಾವು ಎಲ್ಲ ಡಾಕ್ಟರ್ಸ್ ಬರ್ತಾ ಇದ್ರು. ಅದು ಬಂದಾಗ ಇನ್ನು ಮತ್ತೆ ಅವ್ರಿಗೇನಾದ್ರೂ ಎಚ್ಚರಿಕೆ ಆಗಿ ಇದಾದ್ಮೇಲೆ ನಮಗೆ ಲಂಗ್ಸ್ ಮತ್ತೆ ಹಾರ್ಟ್ ಅವ್ರನ್ನ ಇನ್ನು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ ಸುಸ್ಥಿತಿಗೆ ತರಬಹುದಂತ. ಇನ್ನು ಅವರು ನಿಧಾನ ಒಂದಕ್ಕಿಂತ ಮೊದಲ 3-4 ಡೇಸ್ ಬ್ಯಾಕ್ ಡೆಲ್ಲಿಯಿಂದ ಒಬ್ಬರು ಪ್ರವೀಣ್ ಗುಪ್ತಾ ಅಂತ ಡಾಕ್ಟರ್ ಬರ್ತಾರೆ. ಅವರು ನೋಡಿ ಇಲ್ಲ ಅವ್ರನ್ನು ಬ್ರೈನ್ ಇನ್ನು ಸರಿಯಾಗಿದೆ, ಆ ಟ್ರೀಟ್ಮೆಂಟ್ ಮಾಡಿದ್ರೆ ಮತ್ತೆ ಸುಸ್ಥಿತಿಗೆ ಬಂದ ಮೇಲೆ ನೀವು ಹಾರ್ಟ್ ಮತ್ತೆ ಲಂಗ್ಸ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿ ಅವ್ರನ್ನ ಸುಸ್ಥಿತಿಗೆ ತರಬಹುದು ಅಂತ ಎಲ್ಲ ಹೇಳಿದ್ರು. ಆದರೆ ಅದರ ಮಧ್ಯೆ ಮೊನ್ನೆ ರಾತ್ರಿ ಅವರಿಗೆ ಒಂದು ಸ್ವಲ್ಪ BP ಎಲ್ಲ ವೇರಿಯೇಷನ್ ಆಗಿ ಮತ್ತೆ ಲಿವರು ಬೇರೆ ಬೇರೆ ಮಲ್ಟಿಪಲ್ ಆರ್ಗನ್ಸ್ ಎಲ್ಲ ಸ್ವಲ್ಪ ಕೆಲಸ ಮಾಡಲಿಕ್ಕೆ ತೊಂದರೆ ಆಗಿ ಮತ್ತೆ 3 ಕಾಲ್ಗೆ ನಿಧನ ಬಂದಿದ್ರು. ಇದು ಪರಿಸ್ಥಿತಿ. ವಿಶೇಷವಾಗಿ ಸುಧಾಕರ್ ಅವರು ಯಾವಾಗಲೂ ಕೂಡ ಜನಸೇವೆಯಲ್ಲಿ ತೊಡಗ್ತಾ ಇದ್ರು. ಇದನ್ನೊಂದಿಷ್ಟು ಪಕ್ಕಕ್ಕಿಟ್ಟು ಆರೋಗ್ಯದ ಕಡೆಗೆ ಗಮನ ಹರಿಸಿದ್ರೆ ಈ ರೀತಿಯಾದಂತಹ ಒಂದು ದೊಡ್ಡ ನಷ್ಟ ಆಗ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಕೂಡ ಅವರ ಕುಟುಂಬದ ಇದನ್ನು ತಗೊಂಡಾಗ ನೋಡಿ, ಅವ್ರ ತಂದೆಯವರು 92 ವರ್ಷ 93 ವರ್ಷ ಇದ್ರು. ಇವರು ಕೂಡ ಬಹಳ ಚೆನ್ನಾಗೇ ಇದ್ರು. ಅವ್ರಿಗೇನು ಕಾಲೇನು ಇತ್ತಲ್ಲ ಜಾಯಿಂಟ್, ಇತ್ತೀಚೆಗೆ ಅವ್ರಿಗೆ 65 ವರ್ಷ. ಆ ಸಂದರ್ಭದಲ್ಲಿ ಅದಕ್ಕೋಸ್ಕರನೇ ಸೇರಿದ್ರು. ಬೇರೆ ಇನ್ನೇನು ಅವರಿಗೆ ಆರೋಗ್ಯದ ಕಡೆ ಬೆಲೆ ಇದು ಕೊಟ್ಟಿದ್ದಾರೆ ಅಂತಲ್ಲ. ಏನಾಗುತ್ತೆ, ರಾಜಕಾರಣಿಗಳು ಯಾರೇ ಸಂದರ್ಭದಲ್ಲಿ ನಮ್ಮ ಇದಕ್ಕಿನ್ನ ಜಾಸ್ತಿ ಜನಗಳಿಗೆ ಟೈಮ್ ಕೊಡಬೇಕಾಗ್ತದೆ. ಅವರು ಸಚಿವರಾಗಿ ಹಳ್ಳಿನೂ ಸುತ್ತಾ ಇದ್ರು. ಆದ್ರೆ ನಾವು ಯಾವತ್ತೂ ಕೂಡ ಇದನ್ನ ನಿರೀಕ್ಷಣೆ ಮಾಡಲಿಲ್ಲ. ಯಾಕಂದ್ರೆ ಕಾಲು ಬಹಳಷ್ಟು ಜನ ಜಾಯಿಂಟ್ ಆಪರೇಷನ್ ಮಾಡಿಸ್ಕೊಳ್ತಾರೆ. ಆದ್ರೆ ಇದೇನೇ ಆಗಿ ಅಲ್ಲಿಗೆ ಇದಾಗಿ ಅವ್ರಿಗೆ ಇದೊಂದು ದುರ್ದೈವದ ಸಂಗತಿ. ಡಿ ಸುಧಾಕರ್ ಅವರಿಗೆ ಈಗಾಗಲೇ ಮೊಣಕಾಲು ಚಿಕಿತ್ಸೆಗಿಂತಲೂ ಕೂಡ ಆ ಜನರ ಸೇವೆಯೇ ಮುಖ್ಯವಾಗಿತ್ತು ಅನ್ನುವಂಥದ್ದು ಚಳ್ಳಕೆರೆಯ ಶಾಸಕರಾದಂತಹ ಟಿ ರಘುಮೂರ್ತಿ ಅವರ ಮಾತು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ. ಇದಿಷ್ಟು ಟಿ ರಘುಮೂರ್ತಿ ಅವರು ಕೊಡ್ತಾ ಇರುವಂತಹ ಮಾಹಿತಿ.